ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಕೋಡಿಮಟ್ಟಿ. ಇವತ್ತಿನ ವಿಡಿಯೋಲಿ ಆರೋಗ್ಯವಾದ ಹಾಗೇನೆ ರುಚಿಯಾದ ಕ್ವಿನೋವಾ ಪಲಾವ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಮಿಕ್ಸರ್ ಜಾರಲ್ಲಿ ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ, ಹಸಿಮೆಣಸು, ಶುಂಠಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಗ್ಗರಣೆಗೆ ಕ್ಯಾರೆಟ್, ಪನ್ನೀರ್, ಆಲೂಗಡ್ಡೆ, ಈರುಳ್ಳಿ, ಬೀನ್ಸ್ ಹಾಗೇನೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ. ಕುಕ್ಕರ್ ಅಲ್ಲಿ ಸ್ವಲ್ಪ ಎಣ್ಣೆ ಮತ್ತೆ ಬಟರ್ ಬಿಸಿ ಮಾಡ್ಕೊಂಡು ಅದಕ್ಕೆ ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಆಡ್ ಮಾಡಿ ಅದಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಒಂದಾದ್ಮೇಲೆ ಒಂದಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕಿನೋವಾ ಅಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಪ್ರೋಟೀನ್ ಹಾಗೇನೆ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇನ್ನು ಕಿನೋವಾ ತಿನ್ನೋದ್ರಿಂದ ನಿಮ್ ಬ್ಲಡ್ ಶುಗರ್ ಲೆವೆಲ್ ಸ್ಟೇಬಲ್ ಆಗಿ ಮೇಂಟೈನ್ ಆಗುತ್ತೆ. ಹಾಗೇನೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ನಿಮ್ಗೆ ಏನಾದ್ರು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಕಿನೋವಾ ಇಸ್ ದ ಬೆಸ್ಟ್. ನಿಮ್ ಬಾಡಿಯಲ್ಲಿ ಎಲ್ಲಾದ್ರೂ ಇನ್ಫ್ಲಮೇಷನ್ ಇದ್ರೂ ಕಡಿಮೆ ಆಗುತ್ತೆ. ಇನ್ನು PCOD, ಥೈರಾಯ್ಡ್ ಹಾಗೇನೆ ಬೇರೆ ಹೆಲ್ತ್ ಕಂಡೀಷನ್ ಅಲ್ಲಿ ರೈಸ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋಕೆ ಹೇಳಿರ್ತಾರೆ ವೇಟ್ ಲಾಸ್ ಆಗ್ಬೇಕು ಅಂತ. ಸೊ ಆ ಟೈಮಲ್ಲಿ ನೀವು ರೈಸ್ ಬದಲು ಕಿನೋವಾನ ರಿಪ್ಲೇಸ್ ಮಾಡ್ಬೋದು. ಕಿನೋವಾ ತಿನ್ನೋದ್ರಿಂದ ಹೊಟ್ಟೆ ಬೇಗನೆ ಫುಲ್ ಆಗುತ್ತೆ, ಹಾಗೇನೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಇನ್ನು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕುಕ್ ಆದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಕಿನೋವಾನ ಚೆನ್ನಾಗಿ ತೊಳೆದು ಇದಕ್ಕೆ ಆಡ್ ಮಾಡಬೇಕು. 1 ಗ್ಲಾಸ್ ಕಿನೋವಾ ತಗೊಂಡ್ರೆ ಅದಕ್ಕೆ 1.5 ಗ್ಲಾಸ್ ವಾಟರ್ ಆಡ್ ಮಾಡಬೇಕು. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸಿದ್ರೆ ರುಚಿಯಾದಂತ ಕಿನೋವಾ ಪಲಾವ್ ರೆಡಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಹರೇ ಕೃಷ್ಣ.